ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಇವತ್ತು ಸಂಡೇ ಈವ್ನಿಂಗಿಂದ ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರಾಜರಾಜೇಶ್ವರಿ ನಗರದಲ್ಲಿರುವಂಥ ಈ ಷಣ್ಮುಖ ಟೆಂಪಲ್ಗೆ ಹೋಗ್ಬೇಕಂತ ಇಲ್ಲಿ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾನು ಈ ದೇವಸ್ಥಾನ ನೋಡಿದ್ದು ಇದೇ ಫಸ್ಟ್ ಟೈಮ್. ಇದಕ್ಕಿಂತ ಮುಂಚೆ ನಾನು ಯಾವತ್ತೂ ಕೂಡ ಈ ದೇವಸ್ಥಾನ ನೋಡಿರಲಿಲ್ಲ. ತುಂಬಾ ಚೆನ್ನಾಗಿದೆ. ನನ್ನ ವಿಡಿಯೋ ನೋಡ್ತಿರೋರು ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತಂದರೆ ಒಂದು ಸತಿ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ನಾವು ಹೋಗೋಷ್ಟೊತ್ತಿಗೆ 8 ಗಂಟೆ ಹಾಗೆ ಹೋಗಿದ್ದು. ಯಾಕಂತಂದರೆ ನಮ್ಮ ಮನೆಯಿಂದ ಈ ದೇವಸ್ಥಾನ ಇರೋದು 1-1.5 ಅವರ್ ಮೇಲೆ ಆಗುತ್ತೆ. ಹಾಗಾಗಿ ನಾವು ಬರೋಷ್ಟೊತ್ತಿಗೆ ಟ್ರಾಫಿಕ್ಕು ಕೂಡ ಜಾಸ್ತಿನೇ ಇತ್ತು. ಹಾಗಾಗಿ ದೇವಸ್ಥಾನಕ್ಕೆ ಬರೋಷ್ಟೊತ್ತಿಗೆ ಲೇಟೇ ಆಗೋಯಿತು. ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ಬಂದಾಗಲೇ ಒಂದು 8 ಗಂಟೆ ಹತ್ತತ್ರ ಹಾಗೆ ಹೋಗಿತ್ತು. ನನ್ನ ಮೊಬೈಲಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ವಿಡಿಯೋನ ಮಾಡ್ಕೊಂಡು ಬಂದೀನಿ. ಯಾಕಂತಂದರೆ ನೈಟ್ ಆಗಿರೋದ್ರಿಂದ ಅಷ್ಟೊಂದಾಗಿ ಕ್ಲಿಯರಾಗಿ ಬರ್ತಾ ಇರಲಿಲ್ಲ. ಬಟ್ ಆದಷ್ಟು ಸಾಧ್ಯವಾದಷ್ಟು ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೇನಾದರೂ ಈ ವಿಡಿಯೋಸ್ ಅಷ್ಟೊಂದಾಗಿ ಕ್ಲಿಯರಾಗಿ ಬಂದಿಲ್ಲ ಅಂತಂದರೆ ಪ್ಲೀಸ್ ಸ್ವಲ್ಪನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ಬ್ಲಾಗ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಟೆಂಪಲ್ಗೆ ಯಾರಾದರೂ ಹೋಗಿಲ್ಲ ಅಂತಂದರೆ ಒಂದು ಸಲ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ಈ ಟೆಂಪಲ್ ತುಂಬಾ ಇಷ್ಟ ಆಯಿತು. ಈ ದೇವಸ್ಥಾನ ಒಳಗಡೆ ಪೂರ್ತಿಯಾಗಿ ಬರೀ ಗಣೇಶನ ವಿಗ್ರಹನ ಇಟ್ಟಿದ್ದಾರೆ. ಸುತ್ತಲೂ ಪೂರ ಗಣೇಶನ ವಿಗ್ರಹನೇ ಇರುತ್ತೆ. ಎಲ್ಲ ರೀತಿಯಾಗಿರುವಂಥ ವಿಗ್ರಹ ಗಣೇಶನಲ್ಲಿ ಯಾವ್ಯಾವ ರೀತಿಯಾಗಿರುತ್ತೆ ವಿಗ್ರಹ, ಪ್ರತಿಯೊಂದು ವಿಗ್ರಹ ಇಲ್ಲಿ ಇಟ್ಟಿದ್ದಾರೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತಂದರೆ ಒಂದು ಸತಿ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ಅದಾದಮೇಲೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಬಂದ್ವಿ. ಕೆಳಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿ ಒಂದು ಫಂಕ್ಷನ್ಸ್ ಕೂಡ ನಡೀತಿತ್ತು. ಅದನ್ನು ಕೂಡ ನೋಡಿಕೊಂಡು ಅದಾದ ನಂತರ ಅಲ್ಲೇ ಸ್ವಲ್ಪ ಪ್ರಸಾದ ಕೂಡ ಕೊಡ್ತಿದ್ರು. ಅದನ್ನು ಕೂಡ ಇಲ್ಲಿ ತಿಂದ್ಕೊಂಡು ಅದಾದ ನಂತರ ನಾವು ಮನೆಗೆ ಬರೋದಾಯಿತು. ಮನೆಗೆ ಬರಬೇಕಾದ್ರೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು. ಎಲ್ಲನೂ ಕೂಡ ಇಲ್ಲಿ ತೊಗೊಂಡು ನಾನು ಮನೆಗೆ ಬಂದೆ. तनुमनीषं शङ्करं नादतनुमनीषं शङ्करं नादतनुमनीषं शङ्करं नमामि मे मनसा शिरसा नादतनुमनीषं शङ्करं नमामि मे मनसा शिरसा नादतनुमनीषं शङ्करं. ದೇವಸ್ಥಾನದಲ್ಲಿ ಒಂದು ಫಂಕ್ಷನ್ಸ್ ಕೂಡ ನಡೀತಿತ್ತು. ಅದನ್ನು ಕೂಡ ನೋಡಿಕೊಂಡು ಅದಾದ ನಂತರ ಅಲ್ಲೇ ಸ್ವಲ್ಪ ಪ್ರಸಾದ ಕೂಡ ಕೊಟ್ಟರು. ಅದನ್ನು ತಿಂದ್ಕೊಂಡು ಅದಾದಮೇಲೆ ಮನೆ ಕಡೆ ಬರ್ತಾ ಇದ್ದೀವಿ. ಆನ್ ದ ವೇ ಬರಬೇಕಾದ್ರೆ ಇಲ್ಲಿ ಜೋಳ ಕೂಡ ಮಾರ್ತಾಯಿದ್ರು. ರೈತರೇ ಡೈರೆಕ್ಟಾಗಿ ತೊಗೊಂಡು ಬಂದು ಮಾರ್ತಿದ್ದೀವಿ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಆಗಿ ಕೂಡ ಇತ್ತು. ಹಾಗಾಗಿ ಅದನ್ನು ಕೂಡ ಇಲ್ಲಿ ತೊಗೊಂಡು ಸ್ವಲ್ಪ ಮನೆಗೆ ತರಕಾರಿ ಕೂಡ ಬೇಕಿತ್ತು. ಅದನ್ನು ಕೂಡ ಇಲ್ಲಿ ತೊಗೊಂಡು ಅದಾದ ನಂತರ ಮನೆಗೆ ಬಂದ್ವಿ. ನಾನು ಒಂದು ವೆಬ್ಸೈಟಲ್ಲಿ ಕಡಾಯಿ ಮತ್ತು ಐರನ್ ತವ ಆ ಥರದ್ದೆಲ್ಲ ಬರುತ್ತೆ ನೋಡಿ, ಅದನ್ನು ಬುಕ್ ಮಾಡಿ ತೊಗೊಂಡಿದ್ದೆ. ಈ ರೀತಿಯಾಗಿದೆ, ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಆದರೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಇದನ್ನು ನಾನಿಲ್ಲಿ ಸೀಸ್ನಿಂಗ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ಇದೇ ರೀತಿಯಾಗಿ ತುಕ್ಕಿಡಿಯೋ ಥರ ಆಗ್ತಿದೆ. ಅಂದರೆ ಮೇಲೊಂಥರ ಕಲರ್ ಚೇಂಜಸ್ ಆಗಿದೆ ನೋಡಿ, ಆ ರೀತಿ ಆಗ್ತಿದೆ. ನಾನು ಇದಕ್ಕೆ ಆಯಿಲ್ ಸೇರಿಸಿ ಮತ್ತು ಈರುಳ್ಳಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮತ್ತು ಅದನ್ನು ಫ್ರೈ ಆದ ನಂತರ ಅದನ್ನು ತೆಗೆದುಬಿಟ್ಟು ನೀಟಾಗಿ ಅದನ್ನು ವಾಶ್ ಮಾಡಿ ಮತ್ತು ಕಾಟನ್ ಬಟ್ಟೆಲೆಲ್ಲ ಒರೆಸ್ಬಿಟ್ಟು ಎತ್ತಿಟ್ಟಿರ್ತೀನಿ. ಮತ್ತು ಬೆಳಗ್ಗೆ ಎದ್ದು ನೋಡಿದ್ರೆ ಇದೇ ರೀತಿಯಾಗಿ ಆಗ್ತಾಯಿದೆ. ಅಥವಾ ನಾನು ಮಾಡ್ತಿರುವಂಥ ಈ ಪ್ರೋಸೆಸ್ ಏನಾದರೂ ರಾಂಗ್ ಇದೆಯೋ ಅಥವಾ ಈ ಕಡಾಯಿದು ಕ್ವಾಲಿಟಿನೇ ಸರಿ ಇಲ್ವೋ ನನಗೆ ತಿಳಿತಾನೇ ಇಲ್ಲ. ಇದೇ ಥರ ಒಂದು ವಾರದಿಂದ ಮಾಡ್ತಿದ್ದೀನಿ, ಆದರೂ ಕೂಡ ಅದು ಅದೇ ರೀತಿಯಾಗಿ ಆಗ್ತಾಯಿದೆ. ಆ ಕಂಪನಿಗೆ ಮೇಲ್ ಕೂಡ ಮಾಡಿದ್ದೀನಿ. ಕಸ್ಟಮರ್ ಕೇರ್ ಮೇಲ್ ಐ ಡಿ ಇರುತ್ತಲ್ವ, ಆ ಕಸ್ಟಮರ್ ಕೇರಲ್ಲಿರುವಂಥ ಮೇಲ್ ಐ ಡಿಗೆ ಮೇಲ್ ಕೂಡ ಮಾಡಿದ್ದೀನಿ. ಬಟ್ ಆ ಕಡೆಯಿಂದ ಯಾವುದೂ ಕೂಡ ರೆಸ್ಪಾನ್ಸೇ ಮಾಡ್ತಿಲ್ಲ ಅವರು. ಇದು ಕ್ವಾಲಿಟಿ ಸರಿ ಇದೆಯಾ ಅಂತಲೂ ಗೊತ್ತಾಗ್ತಿಲ್ಲ, ಅಥವಾ ನಾನು ಮಾಡ್ತಿರುವಂಥ ಪ್ರೊಸೆಸ್ ಸರಿ ಇದೆಯಾ ಅಂತಲೂ ಗೊತ್ತಾಗ್ತಿಲ್ಲ. ನನ್ನ ವಿಡಿಯೋಸ್ ನೋಡ್ತಿರೋರಿಗೆ ಯಾರಿಗಾದರೂ ಇದ್ರ ಬಗ್ಗೆ ಐಡಿಯಾ ಇದೆ ಅಂದರೆ ಸೀಸ್ನಿಂಗ್ ಯಾವ ರೀತಿಯಾಗಿ ಮಾಡೋದಂತ, ಇದು ನಾನು ಮಾಡ್ತಿರುವಂಥ ಸೀಸ್ನಿಂಗ್ನ ಬಿಟ್ಟು ನಿಮ್ಗೆ ಯಾವ್ದಾದ್ರು ಬೇರೆ ರೀತಿಯಾಗಿ ಸೀಸ್ನಿಂಗ್ ಮಾಡುವಂಥ ಐಡಿಯಾ ಗೊತ್ತಿದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ, ನನಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗಾಗಿ ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ, ಬಟ್ ಅದು ಯಾಕೋ ಅದು ಯೂಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಒಂದು ವಾರದಿಂದ ಇದೇ ರೀತಿಯಾಗಿ ಆಗ್ತಿದೆ, ತುಂಬಾ ಬೇಜಾರ ಕೂಡ ಆಯಿತು. ನಿಮ್ಗೆ ಯಾರಿಗಾದ್ರೂ ಐಡಿಯಾ ಇದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ಹಂಗೆ ನಾನು ಮನೆಗೆ ಬರೋಷ್ಟೊತ್ತಿಗೆ ಟೈಮ್ ಆಗೋಯಿತು. ಹಾಗಾಗಿ ಅಲ್ಲಿಗೆ ಬ್ಲಾಗ್ನ ಎಂಡ್ ಮಾಡಿ ಮತ್ತು ಇದನ್ನು ಸೋಮವಾರ ಬೆಳಿಗ್ಗೆ ಕೂಡ ಇದೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ.
ಮನೆಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕಿತ್ತು, ಹಾಗಾಗಿ ಫ್ರೂಟ್ಸು ಕೂಡ ತೊಗೊಂಡ್ಬಂದೆ. ಅದ್ರ ಜೊತೆಗೆ ಒಂದು ಮಶ್ರೂಮ್ ಕೂಡ ಬೇಕಿತ್ತು, ಅದನ್ನು ಮಶ್ರೂಮ್ ಪಾಕೆಟ್ ಕೂಡ ತೊಗೊಂಡ್ಬಂದೆ. ಈ ಮಶ್ರೂಮ್ ಹೇಗೆ ಅಂತ ಅಂದರೆ ನಾವು ತೊಗೊಂಬಂದು ದಿನವೇ ಕೂಡ ಮಾಡ್ಕೋಬೇಕು. ನೆಕ್ಸ್ಟ್ ಡೇ ಮಾಡ್ತೀವಿ ಅಂದರೆ ಅಷ್ಟು ಚೆನ್ನಾಗಲ್ಲ, ಫ್ರೆಶ್ ಇದ್ದಾಗ ಮಾಡ್ಕೊಂಡ್ರೆ ಒಳ್ಳೆಯದಿದ್ದು. ಹಂಗಾಗಿ ಇವತ್ತು ಸಂಜೆಗೆ ಅದನ್ನು ಮಾಡಿ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಸ್ವಲ್ಪ ಏರ್ ಕಟ್ಟಿಂಗ್ ಕೂಡ ಮಾಡಿಸ್ಬೇಕಿತ್ತು. ಏರ್ ತುಂಬಾ ಲಾಸ್ ಆಗ್ತಿತ್ತು, ಯಾಕೋ ಸ್ವಲ್ಪ ಏರು ನಂದು ಉದುರುತ್ತಾ ಇತ್ತು. ಹಾಗಾಗಿ ಏರ್ ಕಟ್ ಮಾಡಿಸೋಣ ಅಂತೇಳಿ ಬಂದಿದ್ದೀನಿ. ಫೈನಲಿ ಏರ್ ಕೂಡ ಕಟ್ ಮಾಡಿಸಿದ್ದೀನಿ. ಹೇಗೆ ಕಾಣಿಸಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ನನ್ನ ಹಸ್ಬೆಂಡ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಕೂಡ ಬಿಜಾಪುರದಿಂದ ಬಂದಿದ್ದರು. ಅಂದರೆ ಭಾನುವಾರ ಬೆಳಗ್ಗೆ ಬಂದಿದ್ದರು. ಅವರಿಗೋಸ್ಕರ ಇಲ್ಲಿ ದೋಸೆ ಹಿಟ್ಟನ್ನ ತರಿಸಿದ್ದೆ. ನಾನು ಭಾನುವಾರ ಬೇರೆ ಫಂಕ್ಷನ್ಗೆ ಹೋಗೋಂಥ ಪ್ಲ್ಯಾನ್ ಇತ್ತು, ಹಾಗಾಗಿ ಏನು ಟಿಫನ್ ಮಾಡಲ್ಲ ಅಂತ ಅಂದ್ಕೊಟ್ಟಿದ್ದೆ. ಅವರು ಬರ್ತೀನಿ ಅನ್ನೋದು ನಮಗೆ ಸರಿಯಾಗಿ ಹೇಳಿರಲಿಲ್ಲ, ಬರ್ತೀವಿ ಅಥವಾ ಬರಲ್ಲ ಏನೂ ಕೂಡ ಕರೆಕ್ಟಾಗಿ ಹೇಳಿರಲಿಲ್ಲ. ಹಾಗಾಗಿ ನಾನು ಕೂಡ ಇಲ್ಲಿ ದೋಸೆ ಹಿಟ್ಟನ್ನ ರೆಡಿ ಮಾಡಿರಲಿಲ್ಲ. ಅವರು ಬಂದ ಮೇಲೆ ದೋಸೆ ಹಿಟ್ಟನ್ನ ಆಚೆಯಿಂದನೇ ತರಿಸಿದ್ದಾಯಿತು. ಅದೇ ದೋಸೆ ಹಿಟ್ಟು ಸ್ವಲ್ಪ ಇಲ್ಲಿ ನನಗೆ ಮಿಕ್ಕಿತ್ತು, ಹಾಗಾಗಿ ಭಾನುವಾರ ನೈಟು ಅದೇ ದೋಸೆಗೆ ಒಂದು ಸಿಂಪಲ್ಲಾಗಿ ವೈಟ್ ಕುರ್ಮಾ ಕೂಡ ಮಾಡಿಕೊಂಡು ದೋಸೆನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಕುರ್ಮಾನ ಇವಾಗ ಹೇಗೆ ಮಾಡೋದು ಅಂತ ಇದ್ರ ಜೊತೆ ಅದನ್ನು ಕೂಡ ಇಲ್ಲಿ ತೋರಿಸ್ತೀನಿ. ದೋಸೆಗಂತ ಅಷ್ಟೇ ಅಲ್ಲ, ಅದು ಚಪಾತಿ ಕೂಡ ತಿನ್ಬೋದು, ಮತ್ತು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ರಾಗಿ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಗೀ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ನೀವು ಕೂಡ ಟ್ರೈ ಮಾಡಿ, ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ಈ ಬಿಜಾಪುರದ ಕಡೆ ಎಲ್ಲ ಹೇಗೆ ಅಂತ ಅಂದರೆ ಅವರು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಥರ ರೈಸ್ ಎಲ್ಲ ಇಷ್ಟಪಡೋದೇ ಇಲ್ಲ ಆ ಸೈಡಲ್ಲಿ. ಅವ್ರು ಹೇಗೆ ಅಂದರೆ ನಾವೀಗ ಬೆಳಿಗ್ಗೆ ಎದ್ದ ತಕ್ಷಣ ಈ ಚಿತ್ರಾನ್ನ ಮತ್ತು ಪಲಾವು, ಟೊಮೊಟೊ ಬಾತು, ಈ ಪುಳಿಯೋಗರೆ ಈ ರೀತಿ ಎಲ್ಲ ಮಾಡ್ಕೋತೀವಲ್ವ, ಆ ಕಡೆ ಎಲ್ಲ ಈ ರೀತಿಯಾಗಿ ಮಾಡೋದೇ ಇಲ್ಲ. ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ದೋಸೆ ಅಥವಾ ಇಡ್ಲಿ, ಈ ಪುರಿ ಉಪ್ಪಿಟ್ಟು ಮತ್ತು ಈ ಉತ್ತಪ್ಪ ಈ ಥರದ್ದು ಏನೇನೋ ಮಾಡ್ತಾರೆ ಅವರು. ಕೆಲವೊಂದು ಅವ್ರ ಕಡೆ ಫುಡ್ ನಂಗೆ ಗೊತ್ತಿರಲ್ಲ, ಅಂಥದ್ದೆಲ್ಲ ಮಾಡ್ತಾರೆ. ಅವರಿಗೆ ರೈಸ್ ಎಲ್ಲ ಅಷ್ಟೊಂದಾಗಿ ಇಷ್ಟ ಆಗಲ್ಲ. ಹಾಗಾಗಿ ನಾನು ದೋಸೆ ಹಿಟ್ಟನ್ನ ಆಚೆಯಿಂದ ತರಿಸಿದ್ದಾಯಿತು. ನಾನು ಆಲ್ಮೋಸ್ಟಾಗಿ ಆ ದೋಸೆ ಹಿಟ್ಟನ್ನ ಆಚೆಯಿಂದ ತರಿಸೋದು ತೀರಾ ಕಡಿಮೆನೇ. ಈ ಥರ ಯಾರಾದರೂ ರಿಲೇಟಿವ್ ದಿಢೀರಾಗಿ ಬಂದರೆ ಅಂಥ ಟೈಮಲ್ಲಿ ಮಾತ್ರ ದೋಸೆ ಹಿಟ್ಟನ್ನ ಆಚೆ ತರಿಸ್ಕೊತೀನಿ. ಇಲ್ಲ ಅಂತಂದರೆ ನಾನೇ ದೋಸೆ ಹಿಟ್ಟನ್ನ ಮನೇಲೇ ಮಾಡ್ಕೋತೀನಿ. ಅದೇ ದೋಸೆ ಹಿಟ್ಟಿತ್ತಲ್ವ, ಹಂಗಾಗಿ ಇಲ್ಲಿ ಸಿಂಪಲ್ಲಾಗಿ ಅದಕ್ಕೆ ಒಂದು ಕುರ್ಮಾ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು, ಅದರಲ್ಲೂ ಈ ಗೀ ರೈಸ್ಗಳಿಗೆ, ಈ ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ಕುರ್ಮಾನ ಟ್ರೈ ಮಾಡಿ, ಮತ್ತು ನನಗೆ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಕ್ಕೆ ನೀವು ಇಂಥದ್ದೇ ತರಕಾರಿ ಹಾಕಬೇಕು ಅಂತೇನಿಲ್ಲ. ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು. ನನ್ನ ಹತ್ರ ಇರುವಂಥ ತರಕಾರಿನ ಸೇರಿಸಿ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ತರಕಾರಿಗಳು ಇಷ್ಟ ಆಗುತ್ತೆ ನೀವು ಅದನ್ನು ಕೂಡ ಇಲ್ಲಿ ಸೇರಿಸಿ ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ ಸ್ವಲ್ಪ ತುಂಬಾ ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ನೀವು ಜನ ಎಷ್ಟಿರ್ತೀರ ನೋಡಿಕೊಂಡು ಅಷ್ಟು ಈರುಳ್ಳಿನ ಸೇರಿಸ್ಕೊಳ್ಳಿ. ಈರುಳ್ಳಿನ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದಾದ ನಂತರ ಇದಕ್ಕೆ ಒಂದು ಗೆಡ್ಡೆಕೋಸನ್ನ ತೊಗೊಂಡಿದ್ದೀನಿ, ಮತ್ತು ಟೊಮೊಟೊ ಮೀಡಿಯಮ್ ಸೈಜು 2 ಟೊಮೊಟೊ ತೊಗೊಂಡಿದ್ದೀನಿ, ಬದನೆಕಾಯಿ 1 ತೊಗೊಂಡಿದ್ದೀನಿ, ಮತ್ತು ಬೀನ್ಸ್ ಸ್ವಲ್ಪ ತೊಗೊಂಡಿದ್ದೀನಿ. ಅದಾದ ನಂತರ ಮೊಳಕೆ ಕಟ್ಟಿರುವಂಥ ಕಡಲೆಕಾಳಿತ್ತು, ಹಾಗಾಗಿ ಅಲ್ಲಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಿಮಗೆ ಕಡಲೆಕಾಳು ಬೇಡ ಅಂತಂದರೆ ನೀವು ಈ ಪ್ಲೇಸಲ್ಲಿ ಹಸಿ ಬಟಾಣಿ ಅಥವಾ ಒಣಗಿರುವಂಥ ಬಟಾಣಿ ಕೂಡ ಸೇರಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಈ ಪಲ್ಯನ ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡಿ. ಕ್ಯಾರೆಟು ಸ್ವಲ್ಪ ಸೇರಿಸ್ಕೊಳ್ಳಿ, ಜಾಸ್ತಿ ಹಾಕೋದ್ರಿಂದ ಈ ಕುರ್ಮಾದಲ್ಲಿ ಸ್ವಲ್ಪ ಸ್ವೀಟ್ ಥರ ಅನಿಸುತ್ತೆ ಕುರ್ಮಾ, ಹಂಗಾಗಿ ಕ್ಯಾರೆಟ್ ಒಂದು ಅರ್ಧ ಆದರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ಕ್ಯಾರೆಟಲ್ಲಿ ಅರ್ಧನೇ ಸೇರಿಸ್ತಾ ಇದ್ದೀನಿ. ತುಂಬ ಹಾಕಿದ್ರೆ ಸ್ವೀಟಾಗಿ ಬರುತ್ತೆ, ಹಾಗಾಗಿ ಅದರಲ್ಲಿರುವಂಥ ಈ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೋಬೇಕು. ಆದಷ್ಟು ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಡಿ, ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ತರಕಾರಿನೂ ಇದೇ ರೀತಿಯಾಗಿ ಕಟ್ ಮಾಡಿ ಎತ್ತಿಟ್ಕೊಂಡು ಬಿಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಆ ಬೀನ್ಸ್ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ, ಬೀನ್ಸ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ ಈ ಪಲ್ಯದಲ್ಲಿ. ಹಾಗಾಗಿ ನಾನು ಹಾಕಿರುವಂಥ ತರಕಾರಿನ ಬಿಟ್ಟು ಬೇರೆ ತರಕಾರಿಗಳು ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ನೀವು ಅದನ್ನು ಕೂಡ ಇಲ್ಲಿ ಸೇರಿಸಿ ಮಾಡ್ಕೋಬೋದು. ನನ್ನ ಹತ್ರ ಇವತ್ತು ಬಟಾಣಿ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಕಡಲೆಕಾಳು ಮೊಳಕೆ ಕಟ್ಟಿರೋಂಥದ್ದು ಇತ್ತು, ಹಾಗಾಗಿ ಕಡಲೆಕಾಳೇ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಬಟಾಣಿ ಇತ್ತು ಅಂದರೆ ಈ ಕಡಲೆಕಾಳು ಜೊತೆ ಬಟಾಣಿ ಕೂಡ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬೀನ್ಸು ಕೂಡ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಾದ ನಂತರ ಎಲ್ಲ ತರಕಾರಿನೂ ಇದೇ ರೀತಿಯಾಗಿ ಕಟ್ ಮಾಡಿ ಎತ್ತಿಟ್ಕೋತೀನಿ. ನಾನು ಆವಾಗಲೇ ಹೇಳಿದಾಗೆ ನಿಮಗೆ ನಾನು ಹಾಕಿರುವಂಥ ತರಕಾರಿನ ಬಿಟ್ಟು ಬೇರೆ ತರಕಾರಿಗಳು ಕೂಡ ಸೇರಿಸ್ಕೋಬೋದು. ನಿಮ್ಮ ಹತ್ರ ಏನಾದರೂ ನವಿಲು ಕೋಸು ಇತ್ತಂದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಈ ಗ್ರೇವಿಗೆ ನವಿಲು ಕೋಸು ಹಾಕೋದ್ರಿಂದ ಈ ಕುರ್ಮಾ ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ನವಿಲು ಕೋಸು ಮತ್ತು ಬಟಾಣಿ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಇರುವಂಥ ತರಕಾರಿಗಳಲ್ಲೇ ಈ ಕುರ್ಮಾನ ಮಾಡ್ತಾಯಿದ್ದೀನಿ. ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರು ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಬೇಕಾಗಿರೋಷ್ಟು ಆಯಿಲ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ ಸೇರಿಸ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸಿ, ಜೀರಿಗೆ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಸ್ವಲ್ಪ ಒಂದು 2ರಿಂದ 3 ಲವಂಗ ಕೂಡ ಸೇರಿಸ್ತಾ ಇದ್ದೀನಿ.
ಈ ಕುರ್ಮಾಗೆ ಲವಂಗ ಮತ್ತು ಒಂದು ಪಲಾವ್ ಎಲೆ ಹಾಗೆ ಚಕ್ಕೆ ಹಾಕೋದ್ರಿಂದ ಟೇಸ್ಟ್ ತುಂಬ ಫ್ಲೇವರಾಗಿ ಬರುತ್ತೆ. ಹಾಗಾಗಿ ಇದು ಮೂರನ್ನೂ ಕೂಡ ಸ್ಕಿಪ್ ಮಾಡಬೇಡಿ. ಪಲಾವ್ ಎಲೆನ ಅರ್ಧ ಸೇರಿಸ್ತಾ ಇದ್ದೀನಿ, ಅದ್ರ ಜೊತೆಗೆ 1 ಇಂಚಷ್ಟು ಚಕ್ಕೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಿರುವಂಥ ಘಮ ಎಲ್ಲ ಚೆನ್ನಾಗಿ ಬಿಡಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಈರುಳ್ಳಿ ಮೆಣಸಿನ್ಕಾಯಿ ಅದನ್ನು ಕೂಡ ಸೇರಿಸ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕುಕ್ಕರಲ್ಲಿ ಸ್ವಲ್ಪ ನೀರಿತ್ತು ಅಂತ ಕಾಣಿಸುತ್ತೆ, ಹಾಗಾಗಿ ಸ್ವಲ್ಪ ಸಿಡಿತಾ ಇತ್ತು. ಹಾಗಾಗಿ ನಾನು ನೋಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಂಡು ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಿಂಪಲ್ ಕೂಡ ಮಾಡ್ಕೊಳೋದು, ಅಷ್ಟೊಂದಾಗಿ ನಿಮಗೆ ಟೈಮ್ ಏನು ತೊಗೊಳಲ್ಲ. ಇದಕ್ಕೆ ಸಿಂಪಲ್ಲಾಗಿ ಮಾಡೋದಕ್ಕೆ ಸಿಂಪಲ್ಲಾಗಿರುವಂಥ ಒಂದು ಮಸಾಲೆ ಕೂಡ ರುಬ್ಕೋಬೇಕಾಗತ್ತೆ. ಇದಕ್ಕೆ ತೆಂಗಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿ ಶುಂಠಿ ಸೇರಿಸ್ಕೋಬೇಕು. ಅದಾದ ನಂತರ ಗೋಡಂಬಿ, ಒಂದು 4 ಗೋಡಂಬಿ ಕೂಡ ಸೇರಿಸ್ಕೊಂಡು ಒಂದೇ ಒಂದು ಏಲಕ್ಕಿ ಕೂಡ ಸೇರಿಸಿ ಸಣ್ಣದಾಗಿ ರುಬ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ರುಬ್ಬಿಟ್ಕೊಂಡಾದ ನಂತರ ನಾವಾಗಲೇ ಒಗ್ಗರಣೆಗೆ ಇಟ್ಕೊಂಡಿದ್ವಲ್ಲ ಅದು ಕೂಡ ಚೆನ್ನಾಗಿ ಕುಕ್ ಆಗಿತ್ತು. ಹಂಗಾಗಿ ಇಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದಂಥ ಎಲ್ಲ ತರಕಾರಿ ಕೂಡ ಸೇರಿಸಿ ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಮೊಳಕೆ ಕಟ್ಟಿರುವಂಥ ಕಡಲೆಕಾಳಿತ್ತು, ಹಾಗಾಗಿ ಅದನ್ನೇ ಸೇರಿಸ್ತಾ ಇದ್ದೀನಿ. ನೀವು ಕಡಲೆಕಾಳನ್ನ ಬಿಟ್ಟು ಇಲ್ಲಿ ಬಟಾಣಿ ಕೂಡ ಸೇರಿಸ್ಕೋಬೋದು. ಬಟಾಣಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಕಡಲೆಕಾಳು ಒಂದೇ ಇತ್ತು, ಅದನ್ನೇ ಸೇರಿಸ್ಕೊತಾ ಇದ್ದೀನಿ. ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನಾನಿಲ್ಲಿ ತುಂಬ ಕಡಿಮೆನ ಮಾಡ್ತಾಯಿದ್ದೀನಿ ಕ್ವಾಂಟಿಟಿ. ನೀವು ಜನ ಎಷ್ಟಿರ್ತೀರ ನೋಡಿಕೊಂಡು ಗ್ರೇವಿನ ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬೋದು. ಇವಾಗ ಇದಕ್ಕೊಂದು ಮಸಾಲೆ ಕೂಡ ರುಬ್ಕೊಂಡು ಅದಾದ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇದರೊಳಗಡೆ ಸೇರಿಸ್ಕೋಬೇಕು. ಆವಾಗಲೇ ಹೇಳ್ದಾಗೆ ನಾನಿಲ್ಲಿ ತೆಂಗಿನಕಾಯಿನ ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿನ ಜಾಸ್ತಿ ಹಾಕೋಬಾರ್ದು, ಅಷ್ಟೊಂದಾಗಿ ಟೇಸ್ಟಿಯಾಗಿ ಬರಲ್ಲ. ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿ ಶುಂಠಿನ ಸೇರಿಸ್ಕೊಳ್ಳಿ. ಅದಾದ ನಂತರ ಏಲಕ್ಕಿ ಸ್ವಲ್ಪ ಸೇರಿಸ್ಕೊಳ್ಳಿ. ಇದಿಷ್ಟನ್ನು ಸೇರಿಸಿ ಸಣ್ಣದಾಗಿ ರುಬ್ಕೊಂಡು ಈ ಮಸಾಲೆ ಒಳಗಡೆ ಸೇರಿಸ್ಕೋಬೇಕು. ಶುಂಠಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ನಿಮಗೇನಾದರೂ ಕಡಿಮೆ ಬೇಕು, ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ನೀವು ಕಡಿಮೆ ಕೂಡ ಮಾಡ್ಕೊಳ್ಳಿ. ಬಟ್ ಶುಂಠಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಸೇರಿಸ್ಕೊತಾ ಇದ್ದೀನಿ. ನಿಮಗೇನಾದರೂ ಕಡಿಮೆ ಬೇಕಂದರೆ ನೀವು ಕಡಿಮೆ ಕೂಡ ಮಾಡ್ಕೊಳ್ಳಿ. ಇವಾಗ ಅಷ್ಟನ್ನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದರೊಳಗಡೆ ಸೇರಿಸ್ಕೊಂಡು ಇದರಲ್ಲಿ ಇರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಈ ಕುರ್ಮಾನ ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ದೋಸೆ ಒಂದೇ ಅಲ್ಲ, ಇದು ಚಪಾತಿ ಆಗಿರ್ಬೋದು, ರೊಟ್ಟಿಗಾಗಿರ್ಬೋದು ಅಥವಾ ಈ ಗೀ ರೈಸ್ಗಳಿಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಈ ಹಂತದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಕೂಡ ಸೇರಿಸ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ ಸೇರಿಸ್ತಾ ಇದ್ದೀನಿ. ಖಾರನ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಇಷ್ಟನ್ನು ಸೇರಿಸಿ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಬೇಕು. ಈ ಹಂತದಲ್ಲಿ ಬೇಕಾಗಿರೋಷ್ಟು ನೀರನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2-3 ವಿಷಲ್ ತೊಗೊಂಡ್ರೆ ಈ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಮತ್ತು ನನಗೆ ಹೇಗಾಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಖಂಡಿತವಾಗ್ಲೂ ಮರಿಬೇಡಿ. ಹಾಗೆ ನನ್ನ ವಿಡಿಯೋಸ್ ಎಲ್ಲ ಹೇಗೆ ಬರ್ತಾಯಿದೆ, ಕ್ವಾಲಿಟಿ ಬರ್ತಾಯಿದೆ, ಹಾಗೆ ನಿಮಗೆ ಇಷ್ಟ ಆಗ್ತಿದೆಯಾ ಅನ್ನೋದು ಕೂಡ ತಿಳಿಸಿ. ಏನಾದರೂ ನಾನು ಚೇಂಜಸ್ ಮಾಡ್ಕೋಬೇಕಂದ್ರೂ ಕೂಡ ತಿಳಿಸಿ, ನಾನು ಖಂಡಿತವಾಗ್ಲೂ ಚೇಂಜಸ್ ಮಾಡ್ಕೋತೀನಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ. ಬೇಕು ಅಂದರೆ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೋಬೋದು, ಬಟ್ ನಾನಿಲ್ಲಿ ಯಾವುದು ಕೂಡ ಸೇರಿಸ್ತಾ ಇಲ್ಲ. ಇಷ್ಟೇನೆ ಸೇರಿಸಿ ಒಂದು 3 ವಿಷಲ್ ತೊಗೊಂಡ್ರೆ ಸಾಕಾಗತ್ತೆ. ನಿಮಗೆ ತಿಕ್ನೆಸ್ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಳ್ಳಿ. ತುಂಬ ನೀರು ಥರ ಆಗಿಬಿಟ್ರೆ ಅಷ್ಟೊಂದಾಗಿ ಟೇಸ್ಟಿಯಾಗಿ ಬರಲ್ಲ. ಗ್ರೇವಿ ಥರ ಇರಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ. ಇವಾಗ ಇಷ್ಟು ಆದರೆ ಸಾಕಾಗತ್ತೆ, ಯಾಕಂದರೆ ನಾವು ವಿಷಲ್ ಹಾಕ್ಸಿದಾಗ ಸ್ವಲ್ಪ ತಿಕ್ಕಾಗತ್ತೆ, ಹಾಗಾಗಿ ಇಷ್ಟು ನೀರಿದ್ದರೆ ಸಾಕಾಗತ್ತೆ. ಇವಾಗ ಇದನ್ನು ಒಂದು 2-3 ವಿಷಲ್ ಹಾಕಿಸ್ಕೊಂಡ್ರೆ ಈ ಪಲ್ಯ ಕೂಡ ರೆಡಿನೇ ಆಗೋಗ್ಬಿಡತ್ತೆ. ಈ ಕಡೆ ನಾನು ದೋಸೆ ಕೂಡ ಮಾಡ್ಕೋಬೇಕು. ನಾನು ಯಾವುದೇ ಅಡುಗೆ ಮುಗಿಸ್ಕೊಂಡ ತಕ್ಷಣ ಅವಾಗಲೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಇಲ್ಲ ಅಂತಂದರೆ ತುಂಬ ಜಾಸ್ತಿ ಆದರೆ ಕ್ಲೀನ್ ಮಾಡ್ಕೊಳಕ್ಕೂ ಕೂಡ ನಮಗೆ ಬೋರ್ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಅವಾಗಲೇ ಅಡುಗೆನ ಮಾಡ್ಕೊಂಡ ತಕ್ಷಣವೇ ಈ ಸೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಈ ಕ್ಯಾಬಿನೆಟ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ನಾವು ಮತ್ತೆ ಅದರ ಮೇಲೇ ಕುಕ್ ಮಾಡ್ಕೋತಾ ಇದ್ದರೆ ನಮ್ಗೆ ಆಮೇಲೆ ಕ್ಲೀನ್ ಮಾಡ್ಕೋಬೇಕಾದ್ರೆ ನಂಗೆ ತುಂಬ ಬೋರ್ ಆಗುತ್ತೆ. ಹಾಗಾಗಿ ನಾನು ಅವಾಗಲೇ ಯಾವುದೇ ಸ್ವಲ್ಪ ಪಾತ್ರೆಗಳಿದ್ರೂ ಅವಾಗಲೇ ತೊಳೆದು ಇಟ್ಕೊಂಡು ಬಿಡ್ತೀನಿ. ಇಲ್ಲ ಅಂತಂದರೆ ನನಗೆ ಮತ್ತೆ ವಾಶ್ ಮಾಡ್ಕೋಬೇಕಂದ್ರೆ ಮನಸ್ಸೇ ಆಗಲ್ಲ. ಹಾಗಾಗಿ
ಇವಾಗ ಎಲ್ಲ ಕಡೆ ಇಲ್ಲಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಒಂದು ಕಲ್ಲಂಗಡಿ ಹಣ್ಣು ಕೂಡ ಇತ್ತು. ನನ್ನ ಹಸ್ಬೆಂಡ್ ಕಲ್ಲಂಗಡಿ ಹಣ್ಣು ಬೇಕು ಕಟ್ ಮಾಡಿಕೊಡು ಅಂತ ಕೇಳಿದ್ರು. ಹಂಗಾಗಿ ಅವ್ರಿಗೋಸ್ಕರ ಇಲ್ಲಿ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿ ಅವರಿಗೆ ಕೊಡ್ತಿದ್ದೀನಿ. ಈ ಥರ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಮಗೂ ಕೂಡ ಕೆಲಸ ಜಾಸ್ತಿ ಅಂತ ಅನಿಸೋದೇ ಇಲ್ಲ. ತುಂಬ ಪೆಂಡಿಂಗ್ ಇಟ್ಕೊಂಡು ಮಾಡ್ತೀವಿ ಅಂತ ಹೋದರೆ ಆವಾಗ ತುಂಬ ಜಾಸ್ತಿ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಈ ಕಲ್ಲಂಗಡಿ ಹಣ್ಣು ಅಂತೂ ತುಂಬಾ ಸ್ವೀಟಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಕ್ಕ ಸ್ವೀಟಾಗಿತ್ತು. ನೆನ್ನೆ ಸ್ವಲ್ಪ ಅರ್ಧ ತಿಂದ್ವಿ, ಇನ್ನು ಅರ್ಧ ಹಾಗೆ ಎತ್ತಿಟ್ಟಿದ್ವಿ ಫ್ರೀಜರಲ್ಲಿ. ಹಂಗಾಗಿ ಇವಾಗ ಅದನ್ನು ಖಾಲಿ ಮಾಡಿಬಿಡೋಣ ಅಂತೇಳಿ ಇವಾಗ ಕಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಸ್ವೀಟಾಗಿ ಕೂಡ ಇತ್ತು. ಅವರು ಪೂರ್ತಿಯಾಗಿ ಬೇಡ ಅಂತ ಹೇಳಿದ್ರು. ಹಾಗಾಗಿ ಅರ್ಧ ಕಟ್ ಮಾಡಿಕೊಟ್ಟು ಇನ್ನು ಅರ್ಧನ ಫ್ರೀಜರಲ್ಲಿ ಎತ್ತಿಡ್ತಾ ಇದ್ದೀನಿ, ಬಾಕ್ಸಲ್ಲಿ ಹಾಕ್ಬಿಟ್ಟು ಬೇಕು ಅಂದಾಗ ಆರಾಮಾಗಿ ತಿನ್ಕೊಬೋದು. ಹಾಗಾಗಿ ಇವಾಗ ಇಲ್ಲಿ ಪಲ್ಯ ಕೂಡ ರೆಡಿನೇ ಆಗೋಗಿತ್ತು. ಅದನ್ನು ತೆಗೆದಿಟ್ಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ದೋಸೆನ ಮಾಡ್ಕೊತಾ ಇದ್ದೀನಿ. ದೋಸೆ ಹಿಟ್ಟು ಸ್ವಲ್ಪ ಇತ್ತು, ಹಾಗಾಗಿ ಇವತ್ತು ಕಂಪ್ಲೀಟ್ ಮಾಡಿಬಿಡೋಣ. ಆಚೆಯಿಂದ ತೊಗೊಂಬಂದಿರೋ ಹಿಟ್ಟಲ್ವ, ಇದಕ್ಕೆ ಒಂದು 3 ಡೇಸ್ ಅಷ್ಟೇ ಯೂಸ್ ಮಾಡಬೇಕು. ಅದಾದಮೇಲೆ ಯೂಸ್ ಮಾಡ್ಕೋಬಾರ್ದು ಇದನ್ನು. ಹಂಗಾಗಿ ಇವತ್ತೇ ಮುಗಿಸ್ಬಿಡೋಣ ಅಂತೇಳಿ ಇವತ್ತು ನೈಟಿಗೆ ದೋಸೆ ಮತ್ತು ಈ ಪಲ್ಯನ ಮಾಡಿದ್ದು. ಇಲ್ಲ ಅಂತಂದರೆ ನೈಟ್ಗಳಲ್ಲಿ ನಾನು ದೋಸೆ ಮಾಡೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಇತ್ತಲ್ವ ಹಿಟ್ಟು ಮತ್ತು ಬೆಳಗ್ಗೆನೂ ಕೂಡ ಅದನ್ನೇ ತಿನ್ನೋಕ್ಕೆ ಬೋರ್ ಆಗಿಬಿಡತ್ತೆ ಅಂತೇಳಿ ರಾತ್ರಿನೇ ಮುಗಿಸ್ಬಿಡೋಣ ಅಂತೇಳಿ ಇವತ್ತು ಅದನ್ನು ಮುಗಿಸ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಕೂಡ ಸೇರಿಸ್ಕೊಂಡಿದ್ದೆ ದೋಸೆಗೆ. ತುಂಬಾ ಚೆನ್ನಾಗಿತ್ತು ದೋಸೆಗೆ ಮತ್ತು ಈ ಗ್ರೇವಿಗೆ ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡು ತುಂಬ ಚೆನ್ನಾಗಿದೆ ಅಂತೇಳಿ ತಿಂದರು. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಥವಾ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ತಿಳಿಸೋದು ಮರಿಬೇಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.